Hi, hello everyone. Namaskara ಎಲ್ರಿಗೂ. I hope you all doing good. Yes, I hope you are preparing for your KCET too. ನಿಮ್ಮ KCET examination preparation ಕೂಡ ಒಂದು ಲೆವೆಲ್ಗೆ ಇದೆ ಅಂತ ಅನ್ಕೊಂಡಿದ್ದೀವಿ. And today I am here to explain the agricultural science practical examination and most importantly the schedule date. ಕೆಲವು ಟೆಂಟೇಟಿವ್ ಶೆಡ್ಯೂಲ್ ಡೇಟ್ಸ್ಗಳನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ. ಜೊತೆಗೆ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ಇಂಪಾರ್ಟೆಂಟ್ ಆಗಿ ಕೆಲವು ಕಾಲೇಜಸ್ಗಳು ನಿಮಗೆ ಬೇಕಾಗಿರುತ್ತೆ. ಯಾವ ಕಾಲೇಜಸ್ಗಳಲ್ಲಿ ಎಷ್ಟು ರ್ಯಾಂಕ್ಗೆ KCET ಎಕ್ಸಾಮಿನೇಷನಲ್ಲಿ ಅಗ್ರಿಕಲ್ಚರಲ್ ಕೋರ್ಸ್ಗಳಿಗೆ ಕ್ಲೋಸ್ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅಗ್ರಿಕಲ್ಚರಲ್ ಸೈನ್ಸ್ ಅಬೌಟ್ ಆಲ್ ದ ಇನ್ಫಾರ್ಮೇಷನ್. ದ ವೆರಿ ಫಸ್ಟ್ ಥಿಂಗ್ ಈಸ್, ನಿಮಗೆ ಗೊತ್ತಿರುತ್ತೆ ಒಳ್ಳೆ ಕಾಲೇಜಸ್ಗಳಲ್ಲಿ ಸೀಟ್ ತಗೋಬೇಕು ಅಂತ ಹೇಳಿದ್ರೆ ಫಸ್ಟು ನಾವು KCET ಎಕ್ಸಾಮಿನೇಷನ್ ಬರಿಬೇಕಾಗುತ್ತೆ. ಸೊ KCET ಎಕ್ಸಾಮಿನೇಷನ್ ಜೊತೆಗೆ ಒಳ್ಳೆ ರ್ಯಾಂಕಿಂಗ್ ಅಂದರೆ 50% ಮಾರ್ಕ್ಸನ್ನು ತಗೋಬೇಕಾಗುತ್ತೆ, ಬೋತ್ ಇನ್ ಬೋರ್ಡ್ ಆಸ್ ವೆಲ್ ಆಸ್ KCET. ಸೊ ಅದಾದಮೇಲೆ ಇಫ್ ಯು ಆರ್ ಕಮಿಂಗ್ ಫ್ರಮ್ ದ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್, ನಿಮ್ಮ ಪೇರೆಂಟ್ಸ್ ಏನಾದರೂ ಕೂಡ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ನಿಮಗೆ ಅಗ್ರಿಕಲ್ಚರಲ್ ಕೋಟಾ ಸಿಗುತ್ತೆ. ಸೊ KCET ಬರೆದಾದ್ಮೇಲೆ ಜನರಲ್ ಅಷ್ಟೇ ಅಲ್ಲ, ನಿಮಗೆ ಅಗ್ರಿಕಲ್ಚರಲ್ ಕೋಟಾದಿಂದನೂ ಕೂಡ ಏನಾಗುತ್ತೆ, ಕೆಲವು ರ್ಯಾಂಕಿಂಗ್ಗಳನ್ನು ರೆಡ್ಯೂಸ್ ಮಾಡ್ಕೊಬೋದು. ಸೊ ದೇರ್ ಬೈ ಯು ಕ್ಯಾನ್ ಈಸಿಲಿ ಗೆಟ್ ದ ಸೀಟ್ಸ್ ಇನ್ ದೀಸ್ ಕಾಲೇಜಸ್. ಓಕೆ, ಸೊ ದ ವೆರಿ ಫಸ್ಟ್ ಥಿಂಗ್ ಇಸ್ ದ ಎಂಟೈರ್ ಟೇಬಲ್. ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಟೇಬಲ್ ಆಫ್ ಕಂಟೆಂಟ್ ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡಬೇಕಾಗಿರುತ್ತೆ, ಟೆಂಟೇಟಿವ್ ಶೆಡ್ಯೂಲ್ ಯಾವ ಥರ ಇರುತ್ತೆ, ಮತ್ತು ಅಫಿಷಿಯಲ್ ವೆಬ್ಸೈಟ್ಸ್ಗಳು ಯಾವ್ಯಾವ್ದಿದೆ, ನೀವು ಯಾವ ವೆಬ್ಸೈಟನ್ನು ರೆಫರ್ ಮಾಡಬೇಕಾಗತ್ತೆ, ಲಿಸ್ಟ್ ಆಫ್ ಕಾಲೇಜಸ್ ಮತ್ತು ಕ್ಲೋಸಿಂಗ್ ರ್ಯಾಂಕ್ಸ್ ರೇಂಜನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಜೊತೆಗೆ KCET ಕಟ್ ಆಫ್ ರ್ಯಾಂಕ್ ಎಷ್ಟಿಗೆ ನಿಲ್ಲಿಸಿದ್ದಾರೆ ಅನ್ನೋದು ಕೂಡ. ಓಕೆ, ಹಿಯರ್ ಇಟ್ ಈಸ್. ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನೋದು ಎಕ್ಸಾಮ್ ಪ್ಯಾಟರ್ನ್ ಹೇಳ್ತಾ ಇದ್ದೀನಿ, ತುಂಬ ಸಿಂಪಲ್ ಆಗಿರುತ್ತೆ. ಓಕೆ, ಎಷ್ಟು ಮಾರ್ಕ್ಸ್ಗಿರುತ್ತೆ, ಎಷ್ಟು ಕ್ವಶನ್ಸ್ಗಳಿರುತ್ತೆ. ಸೊ ಇಲ್ಲಿ ಕಾಮನ್ ಆಗಿ ನಮಗೆ ಲೈವ್ ಸ್ಪೆಸಿಮೆನ್ಸ್ಗಳನ್ನು, ಫೋಟೋಗ್ರಾಫ್ಸ್ಗಳನ್ನು, ಮತ್ತು ಲೈವ್ ಸ್ಪೆಸಿಮನ್ ಅಂತ ಹೇಳಿದ್ರೆ ಪ್ಲಾಂಟ್ಗಳನ್ನು ತೋರಿಸೋದಾಗಿರ್ಬೋದು. ಫೀಲ್ಡಲ್ಲಿ ಕೆಲವು ಪ್ಲಾಂಟ್ಗಳು ಬೆಳೆದಿರುತ್ತೆ, ಅದು ಕೋಕೋನಟ್ ಕೂಡ ಆಗಿರ್ಬೋದು, ಪಂಪ್ಕಿನ್ ಆಗಿರ್ಬೋದು, ಈ ಥರ. ಇನ್ನು ಕೆಲವು ಡಿವೈಸಸ್ಗಳು, ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋ ಕೆಲವು ಡಿವೈಸಸ್ಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತೀರಾ, ಟೋಟಲ್ ಮಾರ್ಕ್ಸ್ ಬಂದು 200 ಇರುತ್ತೆ. ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಾರ್ 200 ಮಾರ್ಕ್ಸ್. ಜೊತೆಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ ಒಂದೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ ಬಂದು 30 ಸೆಕೆಂಡ್ಸ್ ಪರ್ ಕ್ವಶನ್. ಅಷ್ಟೇನಾ ಸರ್? ಅದಕ್ಕೆ ಹೇಳಿದ್ದು ತುಂಬಾ ಈಸಿ ಆಗಿರುತ್ತೆ. ಈಗ ಯಾವುದೋ ಒಂದು ಮೇಯ್ಸ್ ಅಂತ ಒಂದು ಸೀಡ್ಸ್ಗಳನ್ನ ಇಟ್ಟರೆ, ಮೇಯ್ಸನ್ನು ಒಂದು ಪ್ಯಾಕ್ ಆಫ್ ಕವರಲ್ಲಿ ಇಟ್ಬಿಟ್ಟು ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. 4 ಆಪ್ಷನ್ಗಳಿರುತ್ತೆ, ಎಲ್ಲವೂ ಕೂಡ ವಸ್ತುನಿಷ್ಠ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೈಪ್ ಆಫ್ MCQsಗಳಾಗಿರುತ್ತೆ. ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದೆಮ್. ಓಕೆ, ಸೊ ಹಾಗಾಗಿ ಕೆಲವು ಎಲ್ಲ ಥರದ ಸೀಡ್ಸ್ಗಳಾಗಿರ್ಬೋದು, ಪ್ಲಾಂಟ್ಗಳು, ಕಾಮನ್ ಪ್ಲಾಂಟ್ಸ್ಗಳು, ಅಗ್ರಿಕಲ್ಚರ್ ರಿಲೇಟೆಡ್ ಪ್ಲಾಂಟ್ಗಳು, ಮತ್ತು ಅಗ್ರಿಕಲ್ಚರ್ಲಿ ಯೂಸ್ ಮಾಡೋ ಕೆಲವು ಎಕ್ವಿಪ್ಮೆಂಟ್ಸ್ಗಳು, ಅದು ಪ್ಲೋ ಆಗಿರ್ಬೋದು, ವುಡನ್ ಪ್ಲೋ ಆಗಿರ್ಬೋದು, ಅಥವಾ ಟ್ರ್ಯಾಕ್ಟರ್ಸ್ಗಳಲ್ಲಿ ಬರೋದಾಗಿರ್ಬೋದು, ಇದನ್ನೆಲ್ಲ ಸ್ಪೆಸಿಮೆನ್ಸ್ ಆಗಿ ಇಡ್ತಾರೆ. ಫೋಟೋಗ್ರಾಫ್ಸ್ಗಳನ್ನು ಕೂಡ ಇಡಬಹುದು. ಸೊ ಅದಕ್ಕೆ ಅವರು 30 ಸೆಕೆಂಡ್ಸ್ ಮಾತ್ರ ಕೊಟ್ಟಿರ್ತಾರೆ ಪರ್ ಕ್ವಶನ್. ಸೊ 50 ಕ್ವಶನ್ಸ್ ಇರುತ್ತೆ, ಟೋಟಲ್ 200 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೈಪ್ ಆಫ್ ಕ್ವಶನ್ ಬಂದು ಆಬ್ಜೆಕ್ಟಿವ್ ಟೈಪ್, ವಸ್ತುನಿಷ್ಠ, ಮಲ್ಟಿಪಲ್ ಟೈಪ್ ಆಫ್ ಕ್ವಶನ್ಸ್ಗಳಿರುತ್ತೆ. ಇನ್ನು ಮೋಡ್ ಆಫ್ ಆನ್ಸರಿಂಗ್ ಬಂದು OMR ಅಲ್ಲಿ. ಸೊ ಅದರಲ್ಲೂ ಕೂಡ ಬ್ಲ್ಯಾಕ್ ಮತ್ತು ಬ್ಲೂ ಪೆನ್ನನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಗೊತ್ತಿರಲಿ, ಅದು KCET ಎಕ್ಸಾಮಿನೇಷನಲ್ಲೂ ಅಷ್ಟೇ ಯಾವುದೇ ಥರ ಇಂಕ್ ಪೆನ್ಸ್ಗಳನ್ನ ಯೂಸ್ ಮಾಡಬಾರ್ದು. ಸೊ ಬಾಲ್ ಪೆನ್ಸ್ ಅಂತ ಏನು ಬರುತ್ತೆ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಇನ್ನು ಲ್ಯಾಂಗ್ವೇಜ್ ಬಂದು 2 ವರ್ಷನ್ಗಳಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಎಕ್ಸಾಮ್ ಪ್ಯಾಟರ್ನ್ ಆಫ್ ಯುವರ್ ಅಗ್ರಿಕಲ್ಚರಲ್ ಸೈನ್ಸ್. ಸೊ ನೆಕ್ಸ್ಟು, ಇವಾಗ ನಮಗೆ ಕೆಲವು ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಆಗಿರುತ್ತೆ. ಸರ್ ಆ್ಯಕ್ಚುಲಿ ಇವಾಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಆ ಸ್ಟೂಡೆಂಟ್ ಏನಾದರೂ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ, ಓಕೆ, ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ಲಿಸ್ಟ್ ಇದೆ. ಓಕೆ, ಸೊ ಪೋರ್ಟಲ್ ಓಪನ್ ಆಗಿದೆ ಎಸ್ಟರ್ಡೇಯಿಂದ ಅಂತ ಹೇಳಿದ್ರೆ 15th ಆಫ್ ಏಪ್ರಿಲ್ 2024 ಇಂದ ಪೋರ್ಟಲ್ ಓಪನ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ತೀರಾ, ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ನಿಮಗೆ CET ಅಡ್ಮಿಷನ್ ಟಿಕೆಟ್ ಸಿಕ್ಕಿದೆ, ಅದನ್ನು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಆಫ್ ಅಗ್ರಿಕಲ್ಚರಿಸ್ಟ್ ಆರ್ ಲೇಬರ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟಾರ್, ಅಗ್ರಿಕಲ್ಚರ್ ಅಲೈಡ್ ಸೆಕ್ಟಾರ್ಸ್ಗಳಲ್ಲಿ, ಅಥವಾ ನೀವೇ ನಿಮ್ಮ ಫಾದರ್ ಏನಾದರೂ ಕೂಡ ಅಗ್ರಿಕಲ್ಚರಿಸ್ಟ್ ಆಗಿದ್ದರೆ,
ಸೊ ಅವಾಗ ಏನು ಮಾಡಬೇಕು, ದ ರಿಲೆವೆಂಟ್ ಸರ್ಟಿಫಿಕೇಟ್ಸ್ ಶುಡ್ ಬಿ issued ಬೈ ದ ತಹಶೀಲ್ದಾರ್. ಅಕ್ನಾಲೆಜ್ಮೆಂಟ್ ವಿತ್ ಆರ್ ಡಿ ನಂಬರ್ ಶುಡ್ ಬಿ ಸಬ್ಮಿಟೆಡ್. ಸೊ ಆರ್ ಡಿ ನಂಬರ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆ, ಒಂದು ಫ್ಯಾಮಿಲಿ ಟ್ರೀ ಅಂದ್ರೆ ವಂಶವೃಕ್ಷ ಅಂತ ಏನಿರುತ್ತೆ ಅದ್ರದ್ದು ಆರ್ ಡಿ ನಂಬರ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಆರ್ ಡಿ ನಂಬರ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಫಿಡವಿಟ್ 1 ಮತ್ತೆ ಅಫಿಡವಿಟ್ 2 ಅಂತ ಬರುತ್ತೆ. ಸೊ ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಪ್ಲಿಕೇಶನ್ಗೆ ಹೋದಾಗ ಯಾವ ತರ ಕೇಳ್ತಾರೆ. ಅಫಿಡವಿಟ್ 1 ಅಂತ ಹೇಳಿದ್ರೇನು, ಟು ಡಿಕ್ಲೇರ್ ದಟ್ ಅಗ್ರಿಕಲ್ಚರ್ ಈಸ್ ದೇರ್ ಓನ್ಲಿ ಸೋರ್ಸ್ ಆಫ್ ಇನ್ಕಮ್. ಓಕೆ, ಅಂದ್ರೆ ಅಗ್ರಿಕಲ್ಚರ್ ಇಂದ ಮಾತ್ರ ನನಗೆ ಸಿಗ್ತಾ ಇದೆ. ಇನ್ನೊಂದು ವರ್ಷನ್ ಇದೆ, ಅಕಸ್ಮಾತ್ ಏನಾದ್ರೂ ಕೂಡ ಸ್ಯಾಲ್ರಿಡ್ ಆಗಿದ್ರೆ ನಿಮ್ಮ ಸ್ಯಾಲ್ರಿ ಅಂದ್ರೆ ನಿಮ್ಮ ಪೇರೆಂಟ್ಸ್ ಸ್ಯಾಲ್ರಿಗಿಂತ ಈ ಅಗ್ರಿಕಲ್ಚರ್ ಇನ್ಕಮ್ ಏನಾದ್ರೂ ಜಾಸ್ತಿ ಇದ್ರೆ, ಇಫ್ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಮೋರ್ ದ್ಯಾನ್ ದ ಸ್ಯಾಲ್ರಿ of your parent, so then also you are able to apply the agricultural quota. Okay, then income details, from the business, ಯಾವ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರದ್ದು ಇನ್ಕಮ್ ಡೀಟೇಲ್ಸ್ ಬೇಕಾಗುತ್ತೆ. ಅಫಿಡವಿಟ್ ಟು ಆಲ್ ಸೋರ್ಸಸ್ ಆಫ್ ದೇರ್ ಇನ್ಕಮ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಎಲ್ಲಿ ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಪ್ಲೋಡಿಂಗ್ ಆಫ್ ದ ಡಾಕ್ಯುಮೆಂಟ್ಸ್ 15/4/2024 to 28th of April. ಸೊ ಆಲ್ಮೋಸ್ಟ್ 13 to 14 ಡೇಸ್ ಟೈಮ್ ಇದೆ ನಿಮಗೆ. ಓಕೆ, 15th to 28th of April ತನಕ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬಹುದು. ಜೊತೆಗೆ ನೆಕ್ಸ್ಟ್ ಡೇಟ್, ಇಂಪಾರ್ಟೆಂಟ್ ಡೇಟ್ಸ್ಗಳೇನಿದೆ, ದ ಲಿಸ್ಟ್ ಆಫ್ ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಪ್ರಾಕ್ಟಿಕಲ್ ಟೆಸ್ಟ್ ವಿಲ್ ಬಿ ಅಪ್ಲೋಡೆಡ್ ಆನ್ ದ ವೆಬ್ಸೈಟ್ ಆನ್ 2nd May 2024. ಲುಕ್ ಅಟ್ ದಿಸ್. ನೀವು ಒಂದು ಬಾರಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ದೇ ಆರ್ ಗೋಯಿಂಗ್ ಟು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಾದ್ಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮತ್ತೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳ ಲಿಸ್ಟ್ಗಳನ್ನ ಅನೌನ್ಸ್ ಮಾಡ್ತಾರೆ ಆನ್ 2nd May 2024. ನೆಕ್ಸ್ಟ್, ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕಾಂಟ್ಯಾಕ್ಟ್ ಫಿಸಿಕಲಿ ಬಿಫೋರ್ 6th May 2024 ಟು ದ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಅಂಡ್ ಸೆಂಟರ್ಸ್. ಏನಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗದೆ ರಿಜೆಕ್ಟ್ ಆಗಿ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ನಿಮ್ಮ ಲಿಸ್ಟ್ ಇದ್ರೆ, ಸೊ ಯು ಹ್ಯಾವ್ ಟು ವಿಸಿಟ್ ದ ಸೆಂಟರ್ಸ್ ಆರ್ ಯೂನಿವರ್ಸಿಟೀಸ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕಾಗಿರುತ್ತೆ. ಸೊ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳಿರುತ್ತೆ, ಅವ್ರನ್ನ ಕೇಳಿ. ವೆಬ್ಸೈಟ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಯಾವ ಸೆಂಟರ್ನ ವಿಸಿಟ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ನೆಕ್ಸ್ಟ್, ಫೈನಲ್ ಎಲಿಜಿಬಲ್ ಲಿಸ್ಟ್ ವಿಲ್ ಬಿ ಡಿಸ್ಪ್ಲೇಡ್. ಸಿ, ಈ ಎಲಿಜಿಬಲ್ ಆಗಿಲ್ಲದೆ ಇರೋರು ಲಿಸ್ಟ್ ಅನ್ನ ಕೊಟ್ಟಾದ್ಮೇಲೆ ಅದನ್ನ ವೆರಿಫೈ ಮಾಡಿ. ಸೊ ಏನಾದ್ರೂ ತಪ್ಪುಗಳಿದ್ರೆ, ಓಕೆ, ಎಲಿಜಿಬಲ್ ಇರೋದನ್ನ ನಾನ್ ಎಲಿಜಿಬಲ್ ಮಾಡಿಬಿಟ್ಟಿದ್ರೆ ಅದನ್ನ ಫೈನಲ್ ಮಾಡಿ. ಫೈನಲ್ ಎಲಿಜಿಬಲ್ ಲಿಸ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ 8th May 2024. ಸೊ 8th ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಅಂಡ್ ಆಫ್ಟರ್ ದಟ್ ಡೌನ್ಲೋಡ್ ಹಾಲ್ ಟಿಕೆಟ್ಸ್ ಯಾವಾಗ, 10th 5/2024. ನಾವಾಗಲೇ ಹೇಳಿದೆ ಇದು ಟೆಂಟೇಟಿವ್ ಟೈಮ್ ಟೇಬಲ್, ವೇರಿ ಆಗ್ಬೋದು, ಬಟ್ ಆಲ್ಮೋಸ್ಟ್ ಇದು ಫಿಕ್ಸ್ಡ್. 2ನೇ ಸಲ ಇದು ರಿಲೀಸ್ ಆಗಿರೋದ್ರಿಂದ ಫಿಕ್ಸ್ಡ್ ಆಗಿರುತ್ತೆ. ಸೊ ಯು ಆರ್ ಗೆಟಿಂಗ್ ದ ಹಾಲ್ ಟಿಕೆಟ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಟೆಸ್ಟ್ ಆನ್ 10th May 2024. ಪ್ರಾಕ್ಟಿಕಲ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆನ್ 14th May 2024. 17 ಸೆಂಟರ್ಸ್ಗಳು ಅಲ್ಲೇ ಇರುತ್ತೆ. ನೀವು ಅದನ್ನ ಅಪ್ಲೈ ಮಾಡಬೇಕಾದ್ರೆ ಯಾವ ಸೆಂಟರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 17 ಸೆಂಟರ್ಸ್ ಇನ್ ಕರ್ನಾಟಕ ದಟ್ ಯು ಆರ್ ಚೂಸಿಂಗ್. ಸೊ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಬರಿಬೇಕಾಗಿರುತ್ತೆ. ಮೈಸೂರು ಆಗಿರ್ಬೋದು, ಮಂಡ್ಯ, ಬೆಂಗಳೂರು, ರಾಯಚೂರು, ಕಲಬುರ್ಗ ಅಲ್ಲ ಇರ್ಬೋದೇನೋ, ಓಕೆ, ಕಲಬುರ್ಗಿ. ಸೊ ಈ ತರ, ಸೊ ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್, ದ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಆಫ್ಟರ್ 4 days ಆಫ್ ದ ಎಕ್ಸಾಮಿನೇಷನ್ 18th 5/2024 ಅಲ್ಲಿ ಅನೌನ್ಸ್ ಆಗುತ್ತೆ. ಫೈನಲ್ ರಿಸಲ್ಟ್ 22nd 5/2024. ಸೊ ಇಲ್ಲಿ ನೀವು ಬರೆಯೋ ಎಕ್ಸಾಮ್ ಏನಿದೆ ಇದನ್ನ ಪ್ರಾಕ್ಟಿಕಲ್ ಕೋಟಾ, ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಕೋಟಾ ಅಂತ ಕನ್ಸಿಡರ್ ಮಾಡಿ ನಿಮ್ಮ KCET ರ್ಯಾಂಕಿಂಗ್ ಏನಿದೆ ಅದೇನಾಗುತ್ತೆ, ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ರ್ಯಾಂಕಿಂಗ್ ಕಡಿಮೆ ಆಗಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ 1000 ಬಂದಿರುತ್ತೆ, ಅದು 800 ತನಕನೂ ಹೋಗ್ಬೋದು. ಹಾಗಾಗಿ ಇಲ್ಲಿ ಅಗ್ರಿಕಲ್ಚರಲ್ ಕೋಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಟೆಂಟೇಟಿವ್ ಶೆಡ್ಯೂಲ್ ಆಫ್ ದ ಆನ್ಲೈನ್ ವೆರಿಫಿಕೇಶನ್ ಪ್ರಾಸೆಸ್. ಇದ್ರ ಜೊತೆಗೆ ಕೆಲವು ಅಫಿಷಿಯಲ್ ವೆಬ್ಸೈಟ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಹಿಯರ್ ಆರ್ some official websites. University of the Agricultural Science ಬೆಂಗಳೂರು ಇವಾಗಲ್ಲ, ಬಟ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಬೇಕು. .edu.in ಅಂತ ಹೇಳಿ.
ಅದೇ ಥರ ತುಂಬ ಇಲ್ಲಿದ್ದಾವೆ. ಯು ಕ್ಯಾನ್ ಅಬ್ಸರ್ವ್ ರಾಯಚೂರ್ದಾಗಿರಬಹುದು ಅಥವಾ ಬೇರೆ ಬೇರೆ ಬಾಗಲ್ಕೋಟ್ದು. ಸೊ ಇಲ್ಲೆಲ್ಲ ಇದೆ. ಸೊ ಯು ಕ್ಯಾನ್ ವಿಸಿಟ್ ಆಲ್ ದೀಸ್ ವೆಬ್ಸೈಟ್. ಮೇಯ್ನ್ ಆಗಿ ಈ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಅಥವಾ ಇದನ್ನು ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ. ಓಕೆ, ಆ್ಯಂಡ್ ಆಫ್ಟರ್ ದಾಟ್ ಹಿಯರ್ ಇಟ್ ಈಸ್ ಇಂಪಾರ್ಟೆಂಟ್ ಆಗಿ ಕಾಲೇಜ್ಗಳು ಯಾವ್ಯಾವ್ದಿದೆ. ಸೊ ಯಾವುದಕ್ಕೆ ನಾನು ಅಗ್ರಿಕಲ್ಚರ್ಗೆ ಹೋಗಬೇಕು, ಅಗ್ರಿಕಲ್ಚರಲ್ ಸೈನ್ಸ್ ಅಲ್ಲಿ ನಾನು ಡಿಗ್ರಿನ ತಗೊಬೇಕು ಅಂತ ಹೇಳಿದ್ರೆ ದೇರ್ ಆರ್ ಮೆನಿ ಕಾಲೇಜಸ್. ಸೊ ದೇರ್ ಆರ್ ಮೆನಿ ಬ್ರಾಂಚಸ್. ಅದು ಸೆರಿಕಲ್ಚರ್, ಆಕ್ವಾಕಲ್ಚರ್, ಹಾರ್ಟಿಕಲ್ಚರ್. ಸೊ ವೆಟರ್ನರಿ ಕಾಲೇಜಸ್ಗಳನ್ನು ಕೂಡ ನಾನು ಇಲ್ಲಿ ಲಿಸ್ಟನ್ನು ಕೊಡ್ತೀನಿ. ದೇರ್ ಯು ಆರ್ ಅಬ್ಸರ್ವಿಂಗ್ ಮೆನಿ ಕಾಲೇಜಸ್. ಬೆಂಗಳೂರಿಂದ ಮತ್ತು ಇಲ್ಲಿ ಧಾರವಾಡಿಂದ, ಬೀದರ್, ಬೆಂಗಳೂರು ಎಗೈನ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬೆಂಗಳೂರು, ಬಾಗಲ್ಕೋಟ್, ಶಿವಮೊಗ್ಗ. ಓಕೆ, ದೆನ್ ಮಂಗಳೂರು ಆರ್ ಮ್ಯಾಂಗ್ಳೂರ್, ನವಿಲೆ ಶಿವಮೊಗ್ಗದಲ್ಲಿ, ಮತ್ತೆ ಇದು ಬೆಂಗಳೂರು ಅಲ್ಲ ಬ್ಯಾಂಗ್ಳೂರು, ಮತ್ತೆ ಇಲ್ಲಿ ಮೂಡಿಗೆರೆ, ಸಿರ್ಸಿ, ಈ ಎಲ್ಲ ಕಾಲೇಜಸ್ಗಳಲ್ಲೂ ಕೂಡ ನಿಮಗೆ ಸೀಟ್ಗಳು ಸಿಗುತ್ತೆ. ಓಕೆ, ಮತ್ತೆ ರ್ಯಾಂಕಿಂಗ್ ಕಟ್ ಆಫ್ ಹೇಗೆ ಇರುತ್ತೆ, ಅದಕ್ಕೂ ಮುಂಚೆ ವೆಟರ್ನರಿ ಸೈನ್ಸ್ ಅನ್ನ ಆಪ್ಟ್ ಮಾಡೋರು. ಸೊ KCETಯಲ್ಲಿ ಬಯಾಲಜಿಗೆ ಏನೆಲ್ಲ ಯೂಸ್ಫುಲ್ ಅಂತ ಕೇಳ್ತಾ ಇದ್ರಿ ಅಲ್ವಾ. ಅಗ್ರಿಕಲ್ಚರಲ್ ಸೈನ್ಸ್ ಜೊತೆಗೆ ನೀವು ಬಿ ಫಾರ್ಮಾ, ಡಿ ಫಾರ್ಮಾ ಅಥವಾ ನರ್ಸಿಂಗ್ ಏನು ಬೇಕಾದ್ರೂ ಮಾಡ್ಬೋದು. ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಹೋಗ್ಬೋದು. ಓಕೆ, ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಒಂದು ಹೈ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದಾಗ ಅಗ್ರಿಕಲ್ಚರಲ್ ಸೈನ್ಸ್ ಮತ್ತು ವೆಟರ್ನರಿ ಸೈನ್ಸು. ವೆಟರ್ನರಿ ಸೈನ್ಸಲ್ಲೂ ಕೂಡ ತುಂಬಾ ಕಾಲೇಜಸ್ಗಳಿದೆ. ಆ ಎಲ್ಲ ಕಾಲೇಜಸ್ ಲಿಸ್ಟ್ ಇಲ್ಲಿದೆ. ಯು ಕ್ಯಾನ್ ಗೋ ಫಾರ್ ದಿಸ್. ಮತ್ತು ಅಫಿಷಿಯಲ್ ವೆಬ್ಸೈಟ್ಗಳಿಗೆ ಹೋದರೆ ನಿಮಗೆ ಎಲ್ಲ ಕಾಲೇಜಸ್ಗಳ ಲಿಸ್ಟ್ಗಳು ಕೂಡ ಸಿಗುತ್ತೆ. ಓಕೆ, ಸೊ ದೆನ್ ಸರ್ ಹೌ ಟು ಗೆಟ್ ಇನ್ ದೇರ್ ಅಂದರೆ ಯಾವ ಥರ ನಮಗೆ KCET ಸಿಗುತ್ತೆ? ಎರಡು ಆಪ್ಷನ್ ಇದೆ. ಓಕೆ, ಒಂದು ಯು ಆರ್ ರೈಟಿಂಗ್ KCET ಆ್ಯಂಡ್ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ಅಗ್ರಿಕಲ್ಚರಲ್ ಸೈನ್ಸ್. ಸೊ ಓಕೆ, ಬೇಸ್ಡ್ ಆನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ 50% ಆ್ಯಂಡ್ 50% ಆಫ್ ಯುವರ್ KCET ಎಕ್ಸಾಮಿನೇಷನ್ ರ್ಯಾಂಕ್ ಅನೌನ್ಸ್ ಆಗಿರುತ್ತೆ. ರ್ಯಾಂಕ್ ಮೇಲೆ ನಿಮಗೆ ಅಗ್ರಿಕಲ್ಚರಲ್ ಸೈನ್ಸ್ ಸೀಟ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೇನು ಸಿಗ್ಬೋದು ಸರ್? ಇನ್ನೊಂದು ನಾನು ಅವಾಗಲೇ ಹೇಳಿದಾಗೆ ಪ್ರಾಕ್ಟಿಕಲ್ ಎಕ್ಸಾಮ್, ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಬರೆದ್ರೆ ಆ ಬೇಸಿಸ್ ಮೇಲೆ ಅಗ್ರಿಕಲ್ಚರಲ್ ಕೋಟಾ ಅನ್ನೋ ಬೇಸಿಸ್ ಮೇಲೆ 50% ಯು ಹ್ಯಾವ್ ಟು ಗೆಟ್. ಅದರಲ್ಲಿ ಸುಮ್ಮನೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಕನ್ಸಿಡರ್ ಆಗಬೇಕು ಅಂದರೆ, ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ 50% ನೀವು ಮಾರ್ಕ್ಸ್ ತಗೊಳ್ಳೇಬೇಕು ಅದರಲ್ಲಿ. ಇಫ್ ಯು ಆರ್ ನಾಟ್ ಗೆಟಿಂಗ್ 50% ಯು ವೋಂಟ್ ಬಿ ಎಲಿಜಿಬಲ್ ಫಾರ್ ದ ಕೋಟಾ. ಸೊ ಹಾಗಾಗಿ 50% ಇಲ್ಲಿ ತೆಗೆದುಕೊಳ್ತಾರೆ. ಸೊ ಇದರಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದರೆ ದೆನ್ ಅಗ್ರಿಕಲ್ಚರಲ್ ಕೋಟಾದಲ್ಲಿ ನಿಮ್ಮ ರ್ಯಾಂಕ್ ಕೂಡ ಹೈ ಆಗುತ್ತೆ. Okay, so then you are getting good colleges within a few rank ranges. Okay, so these are the two ways. And after that you can observe, ಈಗೊಂದು ಯಾವುದೇ ರೀತಿ KCET ಎಕ್ಸಾಮ್ ಬರೆದು ಅಗ್ರಿಕಲ್ಚರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, in order to get a seat under BSc Agriculture in KCET, you have to secure a minimum of 50% that you must get 100 marks out of 200 in the entrance exam. ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 100 ಔಟ್ ಆಫ್ 200 ತಗೋಬೇಕಾಗತ್ತೆ. ಅಂದರೆ 200ಗೆ 100 ತಗೋಬೇಕಾಗುತ್ತೆ, 50%. ಇಲ್ಲಿ ರ್ಯಾಂಕಿಂಗ್ ರೇಂಜ್ ಇದೆ, ಅಬ್ಸರ್ವ್ ಮಾಡ್ತೀರಾ. ಗುಡ್ ರ್ಯಾಂಕ್ ಬಂದು ಬಿಲೋ 1000 ಕೂಡ 1 to 1000 ಅಥವಾ 1000 to 6000 ಇಸ್ ಅ ಗುಡ್ ರ್ಯಾಂಕಿಂಗ್ ಫಾರ್ ಅಗ್ರಿಕಲ್ಚರಲ್ ಸೈನ್ಸ್. ಆ್ಯಂಡ್ ಆವರೇಜ್ ರ್ಯಾಂಕಿಂಗ್ ಬಂದು 6000 to 12000. ಆ್ಯಂಡ್ ಲೋ ರ್ಯಾಂಕಿಂಗ್ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಸೈನ್ಸ್ಗೆ ರಿಲೇಟೆಡ್ ಆಗಿ ಅಥವಾ ವೆಟರ್ನರಿಗೆ ರಿಲೇಟೆಡ್ ಆಗಿ ಎಬೋವ್ 15,000 ಅದು ಲೋ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆ್ಯಂಡ್ ಆಫ್ಟರ್ ದಟ್ ಯು ಕ್ಯಾನ್ ಅಬ್ಸರ್ವ್ ಕ್ಲೋಸಿಂಗ್ ರ್ಯಾಂಕ್ಸ್ ಬಂದು 2022 ಮತ್ತು 2023 ಅಲ್ಲಿ. ಸೊ ನಾನು GK ಅನ್ನು ಸ್ವಲ್ಪ ಆಲ್ಟರ್ ಮಾಡಬಹುದು. ಓಕೆ, ಯಾವ ಥರ GK ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರೋದು. ಸೊ ಯು ವಿಲ್ ಗೆಟ್ ದ ಸೀಟ್ 1000 ಮತ್ತೆ ರ್ಯಾಂಕ್ ಕ್ಲೋಸಿಂಗ್ ಆಗಿರೋದು. ಬಟ್ ಲಾಸ್ಟ್ ಇಯರ್ ಇಟ್ ವಾಸ್ ಅಬೌಟ್ ಅಪ್ ಟು 6000 ತನಕನೂ ಕೂಡ ಹೋಗಿದೆ. ಕ್ಯಾಟಗರಿ ಇರೋರಿಗೆ ಅಪ್ ಟು 12,000 ತನಕನೂ ಕೂಡ ಹೋಗಿದೆ. ಓಕೆ, ಯು ಕಮ್ ಟು ನೋ ದಟ್ ಒನ್ಸ್ ಯು ಗೆಟ್ ಅ ಗುಡ್ ರ್ಯಾಂಕಿಂಗ್. ಓಕೆ, ಸೊ ಹಾಗಾಗಿ GK ಬೆಂಗಳೂರಿನಲ್ಲಿ ನಿಮಗೆ 1000 to 2100ಗೆ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಧಾರವಾಡ, ಮಂಡ್ಯದಲ್ಲಿ VC ಫಾರ್ಮ್ಗೆ ಹೋಗ್ಬೋದು. ಓಕೆ, ದೇರ್ ಯು ಆರ್ ಗೆಟಿಂಗ್ ಹಿಯರ್. ದೆನ್ ಯು ಕಲಬುರ್ಗಿ, ರಾಯಚೂರು, ಆ್ಯಂಡ್ ಇಲ್ಲಿದೆ ನೋಡಿ ಅಪ್ ಟು ಆಲ್ಮೋಸ್ಟ್ 4600 4800 ಅಲ್ಲಿ ತನಕನೂ ಕೂಡ ಕ್ಲೋಸಿಂಗ್ ರ್ಯಾಂಕ್ಸ್ಗಳಿರುತ್ತೆ. ಓಕೆ, ಆ್ಯಂಡ್ ಆಫ್ಟರ್ ದ ಕಂಟಿನ್ಯೂಷನ್ ಇಲ್ಲಿದೆ 4400 5000 ತನಕನೂ ಕೂಡ ಶಹಾಪುರಲ್ಲಿ. ಸೊ ದೀಸ್ ಆರ್ ದ ಕ್ಲೋಸಿಂಗ್ ರ್ಯಾಂಕ್ಸ್ ಆಫ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಮತ್ತು ಏನಿರುತ್ತೆ ಅಂತ ಹೇಳಿದೆ, ಸ್ಪೆಸಿಮನ್ಸ್, ಫೋಟೋಗ್ರಾಫ್ಸ್ಗಳನ್ನು ಕೊಡ್ಬೋದು.
ಇಲ್ಲ ಲೈವ್ ಪ್ಲ್ಯಾನ್ಸ್ಗಳನ್ನು ಇಡ್ಬೋದು. ಓಕೆ, ಸೊ ಈ ಥರ ಇರುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಆಗಿ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಎಕ್ಸಾಮ್ ತುಂಬ ಈಸಿ ಇರುತ್ತೆ, ತುಂಬಾ ಈಸಿ ಇರುತ್ತೆ. ನಿಮ್ಗೆ ಗೊತ್ತಿರೋ ಎಲ್ಲ ಪ್ಲಾಂಟ್ಸ್ಗಳು ಸ್ಪೆಸಿಮೆನ್ಸ್ಗಳನ್ನ ಇಟ್ಟಿರ್ತಾರೆ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಟೆಸ್ಟ್. ಕೋಟ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕ್ಲೋಸಿಂಗ್ ರ್ಯಾಂಕ್ಸ್ ನಾನು ನಿಮಗೆ ಹೇಳಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಒಳ್ಳೆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಲಿ.